ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮೇಡಮ್, ನಾವು ಅಪ್ಪಟ ಡಿ ಬಾಸ್ ಅಭಿಮಾನಿ. ಬಟ್ ಆದ್ರೂ ರಾಕಿಂಗ್ ಸ್ಟಾರ್ ಯಶ್ ಅವ್ರ ಸಿನಿಮಾಗೆ ಸಪೋರ್ಟ್ ಮಾಡಕ್ ಬಂದಿವಿ ಅಂದ್ರೆ ನಾವ್ ಯಾವ್ದು ಫ್ಯಾನ್ ಮಾಡೋದಿಲ್ಲ, ಎಲ್ಲರನ್ನೂ ಇಷ್ಟಪಡ್ತೀವಿ. ಬಟ್ 4 ವರ್ಷ ಆದ್ಮೇಲೆ ಬರ್ತಾ ಇದಾರೆ. ಇವತ್ ನೋಡಿ, ಜೋಡಿ ಎತ್ತಲ್ಲಿ ಒಂಟಿ ಎತ್ತು ಈ ಒಳಗಡೆ ಇದ್ರು ಪರವಾಗಿಲ್ಲ, ನೋವಿದೆ. ಬಟ್ ಆದ್ರೂ ಒಂದೆತ್ತು ಆರ್ಭಟ ಮಾಡ್ತಾ ಇದೆ. ಅದೇ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು. ನಿಜವಾಗ್ಲೂ 4 ವರ್ಷ ಆದ್ಮೇಲೆ ಬಂದಿದ್ದಾರೆ, ಪರವಾಗಿಲ್ಲ. ಇಡೀ ಗ್ಲೋಬಲೇ ತಿರ್ಗಿ ನೋಡಂಗೆ ಅವರು ಮೂವಿ ಮಾಡಿದ್ದಾರೆ. ನಾನು ಹೇಳ್ತಾ ಇಲ್ವಾ, ನುಡಿದಂತೆ ನಡೆಯೋದು ಸಿದ್ದರಾಮಯ್ಯ ಆದ್ರೆ ಹೇಳಿದ್ನ ಮಾಡಿ ತೋರಿಸೋದು ನಮ್ ಟಾಕ್ಸಿಕ್ ರಾಯ ಅಂತಾನೆ ಹೇಳ್ಬೋದು. ಖುಷಿ ಆಗುತ್ತೆ ನೋಡಿ. ಜನ ಸಾಗರ, ಟಿಕೆಟ್ ಅಂತೂ ಸಿಗ್ತಾ ಇಲ್ಲ, ಎಲ್ಲಿ ಇದು ಸೆಲೆಬ್ರೇಷನ್ ಮಾಡಕ್ಕೂ ಬಿಡ್ತಾ ಇಲ್ಲ, ತುಂಬಾ ಸ್ಟ್ರಿಕ್ಟ್ ಆಗಿದೆ. ಬಟ್ ಆದ್ರೂ ಬೆಳಗಿನ ಜಾವ ನಾವು ನೀವೇ ರಾಕಿಂಗ್ ಸ್ಟಾರ್ ಯಶ್ ಅವ್ರಿಗೋಸ್ಕರ ಸೊ ಯಾಕೆ ಅಷ್ಟೊಂದು ಅಭಿಮಾನ, ಮತ್ತೆ ಎಷ್ಟು ಕ್ಯೂರಿಯಾಸಿಟಿ ಇದೆ ಸಿನಿಮಾ ಬಗ್ಗೆ, ಎಷ್ಟು ನಿರೀಕ್ಷೆ ಇದೆ? ತುಂಬಾನೇ ನಿರೀಕ್ಷೆ ಇದೆ. ಯಾಕೆ ಅಂದ್ರೆ ಇಯರ್ಲಿ ಒನ್ಸ್ ಯಾವ್ದೋ ಒಂದು ಮೂವಿ ಬರುತ್ತೆ ಅನ್ನೋ ತರ ಎಲ್ಲ ಈಸ್ ವೆರಿ ಚೂಸಿ. ಅಂಡ್ ಇಷ್ಟೆಲ್ಲ ಮಾಡಿದಾರೆ ಅಂತ ತುಂಬಾ ಕಾಂಟ್ರವರ್ಸಿ ಕೂಡ ಆಗ್ತಾ ಇದೆ. ಬಟ್ ವಿ ಡೋಂಟ್ ಕೇರ್. ಅದು ಅಭಿಮಾನ ಅನ್ನೋದಕ್ಕಿಂತ ಯಶ್ ಮೇಲೆ ನಮ್ದಿರೋ ನಂಬಿಕೆ. ಸೊ ಅವ್ರೇನೋ ಒಂದು ಕೊಟ್ಟಿದ್ದಾರೆ ಮೆಸೇಜು ಸಮಾಜದಲ್ಲಿ ಅನ್ನೋದಕ್ಕೋಸ್ಕರ ನೋಡೋಣ ಹೇಗಿರುತ್ತೆ ಅನ್ನೋದನ್ನ. ಬಟ್ ತುಂಬಾ ಕ್ಯೂರಿಯಸ್ ಆಗಿದ್ದೀನಿ. ಅಂಡ್ ಹೇಳ್ತಾರೆ ಹೆಣ್ಮಕ್ಳು ಕೂಡ ನೋಡಕ್ಕಾಗಲ್ಲ, ತುಂಬಾ ಅನ್ಕಂಫರ್ಟ್ ಫೀಲ್ ಆಗುತ್ತೆ ಅಂತ. ಯಾರು ಮಾಡ್ತಾ ಇರೋದೇ ನಮ್ಮ ಯಶ್ ಮಾಡಿ. ಸೊ ಈ ಮೂವಿ ಪ್ರೊಡಕ್ಷನ್ ಮಾಡಿರೋದು ಮೀನ್ಸ್ ಡೈರೆಕ್ಟ್ ಮಾಡಿರೋದು ಕೂಡ ಗೀತಾ ಮೋಹನ್ ದಾಸ್. ಸೊ ಆಸ್ ಎ ವುಮೆನ್ ವಿ ಟ್ರಸ್ಟ್ ವುಮೆನ್, ವಿ ಶುಡ್ ಟ್ರಸ್ಟ್ ವುಮೆನ್. ಅಂಡ್ ಅಫ್ಕೋರ್ಸ್ ಆಸ್ ಎ ರಾಕಿಂಗ್ ಸ್ಟಾರ್ ನಾವು ಕೂಡ ಅವ್ರನ್ನ ತುಂಬಾನೇ ಟ್ರಸ್ಟ್ ಮಾಡ್ತೀವಿ. ಅಂಡ್ ಯಾವತ್ತೂ ಅವರು ಸಮಾಜಕ್ಕೆ ಒಂದು ಬ್ಯಾಡ್ ಇಂಟೆನ್ಷನ್ ಕೊಡೋದಾಗ್ಲಿ, ಬ್ಯಾಡ್ ಮೆಸೇಜ್ ಕೊಡೋದಾಗ್ಲಿ ಯಶ್ ಯಾವತ್ತೂ ಮಾಡಿಲ್ಲ. ಅದನ್ನ ನಾವು ಟ್ರಸ್ಟ್ ಮಾಡ್ತೀವಿ. ಸೊ ಲೆಟ್ಸ್ ಸಿ ಹೌ ಟಾಕ್ಸಿಕ್ ಗೋಸ್. ಬಟ್ ಅಫ್ ಕೋರ್ಸ್ ಎಸ್, ಕ್ರಾಸ್ ಫಿಂಗರ್ಸ್, ಟಾಕ್ಸಿಕ್ ವಿನ್ ಆಗುತ್ತೆ. ಯಶ್ ಅವರು ನಿಮ್ಗೆ ತುಂಬಾ ಇಷ್ಟ ಆಗ್ತಾರೆ ಅಂತ? ಸಿಂಪ್ಲಿಸಿಟಿ, ಹ್ಯುಮ್ಯಾನಿಟಿ, ಅವ್ರು ಬಂದಿರೋ ರೀತಿ, ಅಂಡ್ ಅವ್ರ ವೈಫ್ ನ ಕೇರ್ ಮಾಡೋ ರೀತಿ, ಪ್ರಯಾರಿಟಿ ಕೊಡೋ ರೀತಿ, ಯಾವತ್ತು ಬಂದಿದ್ದ ಹೆಜ್ಜೆ ಮರಿಬಾರ್ದು ಅಂತಾರೆ. ಅಂದ್ರೆ ಒಂದು ಆಸ್ ಎ ಕಪಲ್ ಅವರು ಕೈ ಹಿಡ್ದು ನಂದ ಗೋಕುಲ ಸೀರಿಯಲ್ ಇಂದ ಹಿಡ್ದು ಟಿಲ್ ಟುಡೇ ದೇ ಆರ್ ಟುಗೆದರ್. ಸೊ ಅಲ್ಲಿ ಪಾರ್ಶಾಲಿಟೀಸ್ ಆಗಲಿ, ಪಾಲಿಟಿಕ್ಸ್ ಆಗಲಿ ಏನೂ ಇಲ್ಲ. ನಾನು ಹೆಚ್ಚು ನೀನ್ ಕಮ್ಮಿ ಅನ್ನೋದಿಲ್ಲ. ಸೊ ಎಲ್ಲ ಹೆಣ್ಮಕ್ಳಿಗೂ ಅದೇ ಇಷ್ಟ ಆಗುತ್ತೆ, ಹಸ್ಬೆಂಡ್ ಹಿಂಗೆ ಇರಬೇಕು ಅನ್ನೋದು. ಸೊ ಹಸ್ಬೆಂಡ್ ಆಗಿರ್ಬೋದು, ಹೀರೋ ಆಗಿರ್ಬೋದು, ಸಮಾಜಕ್ಕೆ ಒಂದೊಳ್ಳೆ ಸಿಟಿಸನ್ ಆಗಿರ್ಬೋದು, ಯಶ್ ಇಸ್ ಅ ಸೂಪರ್ ಸ್ಟಾರ್. ಸೊ ಮೊನ್ನೆ ಹೇಳ್ತಾ ಇದ್ರು ಅಂದ್ರೆ ಹೆಣ್ಮಕ್ಳ ಮೇಲೆ ನಂಬಿಕೆ ಇಡಬೇಕು ಅಂತ ಹೇಳ್ಬಿಟ್ಟು, ನಾನು ಹೆಣ್ಮಗು ಮೇಲೆ ನಂಬಿಕೆ ಇಟ್ಟೆ ಈ ಸಿನಿಮಾ ಮಾಡಿರೋದು, ಯಾರು ನಂಬದೇ ಇರೋ ಟೈಮಲ್ಲಿ ನಾನು ಅವ್ರನ್ನ ನಂಬಿದ್ದೀನಿ ಅಂತ ಹೇಳ್ಬಿಟ್ಟು ನೀವು ಪಟಾಕಿ ಹಚ್ಚಿದ್ದು ಅವರ ಒಂದು ಸಿನಿಮಾ ರಿಲೀಸ್ ಟೈಮಲ್ಲಿ ಎಲ್ಲವೂ ಒಂದ್ ರೀತಿ ಖುಷಿ ಆಗುತ್ತೆ. ಅಂದ್ರೆ ಹೆಣ್ಮಕ್ಳು ಕೂಡ ಇವತ್ತು ಅವ್ರನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡಿದ್ದಾರೆ, ಮತ್ತೆ ಅವರು ಇನ್ಸ್ಪಿರೇಷನ್ಗೆ ಅರ್ಹರು ಕೂಡ. ಸೊ ಅದ್ರ ಬಗ್ಗೆ ಮೇಡಮ್, ಹೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು ಅಂತಾರೆ. ಟಾಕ್ಸಿಕ್ ಇಸ್ ಒನ್ ಆಫ್ ದ ಟಾಪೆಸ್ಟ್ ಮೂವಿ ಇನ್ ದ ವರ್ಲ್ಡ್. ಯಾಕೆಂದ್ರೆ ಬರೀ ಇಂಡಿಯಾ ಅಲ್ಲ, ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಇವತ್ತು ಹಿಟ್ಟಾಗಿದೆ. ಕನ್ನಡ ಇಂಡಸ್ಟ್ರಿನ ನೆಕ್ಸ್ಟ್ ಲೆವೆಲ್ ಅಲ್ಲಿ ತಗೊಂಡೋಗಿದ್ದಾರೆ ಅಂದ್ರೆ ಅದು ಯಶ್ ಅಷ್ಟೇ ಕಾರಣ. ಸೊ ಐ ಥಿಂಕ್ ವಿ ಶುಡ್ ವೈಟ್ ಅಂಡ್ ವಾಚ್. ವಿ ಶುಡ್ ನೆವರ್ ಜಡ್ಜ್ ಬೈ ಇಟ್ಸ್ ಕವರ್ ಅಂತ ಹೇಳ್ತಾರೆ. ಸೊ ಲೆಟ್ಸ್ ಸಿ. ಥ್ಯಾಂಕ್ ಯು. ಟಾಕ್ಸಿಕ್ ಮಾರ್ನಿಂಗ್, ಬಾಯ್ ಬಾಯ್. ಸೊ ನೋಡಿದ್ರಲ್ಲ, ಟಾಕ್ಸಿಕ್ ಮಾರ್ನಿಂಗ್ ಇದು ಇವತ್ತು ಇಡೀ ದಿನ ಟಾಕ್ಸಿಕ್ ಮಯ ಆಗಿರುತ್ತೆ ಅನ್ನೋ ಒಂದು ಮಾತನ್ನ ಅಭಿಮಾನಿಗಳು ಹೇಳ್ತಿರುವಂತದ್ದು. ನಿಜಕ್ಕೂ ಹೇಳ್ಬೇಕು ಅಂತಂದ್ರೆ ಬರೀ ಹುಡುಗರು ಅಷ್ಟೇ ಅಲ್ಲ, ಬೆಳಗ್ಗೆ ಶೋಗೆ ಸಾಕಷ್ಟು ಹುಡುಗಿಯರು ಕೂಡ ರಾಕಿಂಗ್ ಸ್ಟಾರ್ ಯಶ್ ಅವ್ರನ್ನ ಕಣ್ತುಂಬಿಕೊಳ್ಳೋದಕ್ಕೆ ಬಂದಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಶ್ರೀಕಾಂತ್ ಜೊತೆ ಮಂಗಳ ರಾಜಗೋಪಾಲ್, TV9 ಬೆಂಗಳೂರು.